ಇವತ್ತು ನಾನು ರಿವ್ಯೂ ಮಾಡಕತ್ತಿರೋ ಫಿಲ್ಮ್ ಹೆಸರು ಟಾಕ್ಸಿಕ್. ರಾಕಿಂಗ್ ಸ್ಟಾರ್ ಯಶ್ ಅವರು ಬರೋಬ್ಬರಿ 4 ವರ್ಷ ಆದ್ಮೇಲೆ ಈ ಫಿಲ್ಮ್ ನ ಕಾಣಿಸ್ಕೊಂಡಾರ ಆಸ್ ರಾಯನ್ ಕ್ಯಾರೆಕ್ಟರ್ ಫಿಲ್ಮ್ ಒಳಗಡೆ ಬಹಳ ಫ್ಲಾಡ್ ಐತಿ, ಮತ್ತೆ ಆ ಕ್ಯಾರೆಕ್ಟರ್ ಗೆ ಯಾವುದೇ ತರದ ಮಾರಲ್ಸ್ ಗಳಿಲ್ಲ. ಇದರಿಂದಾಗಿ ರಾಯ ಬಹಳ ವೈಲೆನ್ಸ್ ನ ಮಾಡ್ತಾನ, ಬಹಳ ಕೆಟ್ಟ ಕೆಲಸಗಳನ್ನ ಮಾಡ್ತಾನ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ಅವನು ಗ್ಯಾಂಗ್ಸ್ಟರ್ ಆಗ್ಬೇಕನ್ನೋ ಒಂದು ಆಸೆ. ಈ ಫಿಲ್ಮಿನ್ ಸ್ಟೋರಿ ಸೆಟ್ ಆಗಿರೋದು 90s ನಾಗ. ಬ್ರಿಟಿಷರು ನಮ್ಮನ್ನ 200 ವರ್ಷ ತನಕ ಆಳಿ ಬಿಟ್ಟೋದ್ಮೇಲೂ ಕೂಡ ಗೋವಾ ಪೋರ್ಚುಗೀಸ್ ಆಳ್ವಿಕೆ ಅಂಡರೇ ಇತ್ತು. ಸೊ ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ನಡೆಯುವಂತ ಒಂದು ಗ್ಯಾಂಗ್ಸ್ಟರ್ ನ ಕತೆ ಈ ಟಾಕ್ಸಿಕ್ ಫಿಲ್ಮ್ ನಾಗ ನಮಗೆ ತೋರ್ಸಾರ. ಸೊ ಯಶ್ ಅವರು ರಾಕಿ ಬಾಯ್ ಕ್ಯಾರೆಕ್ಟರ್ ನ KGF 1 ಮತ್ತೆ 2 ಅಲ್ಲಿ ಪ್ಲೇ ಮಾಡಿರೋ ತರನೇ ರಾಯ ಕ್ಯಾರೆಕ್ಟರ್ ಕೂಡ ಇಲ್ಲಿ ಪ್ಲೇ ಮಾಡ್ಯಾರ. ಇದರಿಂದಾಗಿ ಸ್ಟಾರ್ಟಿಂಗ್ ಈ ಫಿಲ್ಮ್ ನ ನೀವು ನೋಡ್ಬೇಕಾರ ನಿಮಗೆ ಅನ್ಸತಿ ಆಸ್ ಇಟ್ ಇಸ್ KGF ತರನೇ ಐತಿ, ರಾಕಿಂಗ್ ಸ್ಟಾರ್ ಯಶ್ ಅವರು ಆಸ್ ಇಟ್ ಇಸ್ ರಾಕಿ ಬಾಯ್ ತರಾನೇ ಬಿಹೇವ್ ಮಾಡಕತ್ತಾರ ಅಂತ. ಈ ತರ ನಿಮಗೆ ಅನ್ಸಕ್ಕೆ ಮೇನ್ ರೀಸನ್ ಏನಂದ್ರೆ KGF ಅಲ್ಲಿ ಇದ್ದಂತ ರಾಕಿ ಬಾಯ್ ಕ್ಯಾರೆಕ್ಟರ್ ಮತ್ತೆ ಇಲ್ಲಿದಂತ ರಾಯನ್ ಕ್ಯಾರೆಕ್ಟರ್ ಗೆಟಪ್ಸ್ ಗಳು ಆಲ್ಮೋಸ್ಟ್ ಸೇಮ್ ಅದಾವು. ಈ ಫಿಲ್ಮಿನ್ ಸ್ಟೋರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಕಂಪ್ಲೀಟ್ಲಿ ಕನ್ವಿನ್ಸ್ ಆಕತಿ ನೀವು ನೋಡ್ತಿರೋದು ರಾಕಿ ಬಾಯ್ ನಲ್ಲ ರಾಯನ್ ನ ಅಂತ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ಯಶ್ ಅವರು ಬಹಳ ಕರೆಕ್ಟ್ ಆಗಿ ಮತ್ತೆ ಬಹಳ ಕನ್ವಿನ್ಸಿಂಗ್ ಆಗಿ ಪ್ಲೇ ಮಾಡ್ಯಾರ ಇಲ್ಲಿ ರಾಯನ್ ಕ್ಯಾರೆಕ್ಟರ್ ನ. ರಾಯನ್ ಕ್ಯಾರೆಕ್ಟರ್ ಗೆ ಒಂದು ಆರ್ ಐತಿ, ಯಶ್ ಅವರು ಅದನ್ನ ಫಿಲ್ಮ್ ಪೂರ್ತಿ ಕ್ಯಾರಿ ಮಾಡ್ಯಾರ. ಇನ್ನು ನಾನ್ ಈ ಫಿಲ್ಮ್ ನ ಅರ್ಲಿ ಮಾರ್ನಿಂಗ್ ನೋಡಕ್ ಹೋಗಿದ್ದೆ, ಫಸ್ಟ್ ಡೇ ಫಸ್ಟ್ ಶೋ. ಆನೆಸ್ಟ್ ಆಗಿ ಹೇಳ್ತೀನಿ, ನನ್ನ ಲೈಫ್ ನಾಗ ಬೆಳಿಗ್ಗೆ ಒಂದ್ ಥಿಯೇಟರ್ ಆಗ ಇಷ್ಟೊಂದ್ ಜನನ್ನ ನಾನು ನೋಡೇ ಇರ್ಲಿಲ್ಲ. ಯಶ್ ಅವರು 4 ವರ್ಷ ಆದ್ಮೇಲೆ ಒಂದ್ ಫಿಲ್ಮ್ ಮೂಲಕ ಬರ್ತಿರೋದ್ರಿಂದ ಅವ್ರ ಫ್ಯಾನ್ಸ್ ಗಳಂತೂ ಥಿಯೇಟರ್ ಒಳಗಡೆ ಹಬ್ಬನ ಮಾಡ್ತಿದ್ರು. ರಾಯನ್ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಅವರು ಶಿಳ್ಳೆನ ಮತ್ತೆ ಚಪ್ಪಾಳೆಗಳನ್ನ ಹೊಡಿತಾನೆ ಇದ್ರು. ಇದರಿಂದಾಗಿ ಎಷ್ಟೋ ಸಲ ಸ್ಕ್ರೀನ್ ಮೇಲೆ ಹೇಳ್ತಿರೋಂತ ಡೈಲಾಗ್ಸ್ ಗಳೇ ಕೇಳಿಸ್ತಿರ್ಲಿಲ್ಲ ನನಗೆ ಕರೆಕ್ಟ್ ಆಗಿ. ಇನ್ನು ಈ ಫಿಲ್ಮ್ ನಲ್ಲಿ ರಾಯನ ವಿಲ್ ಪವರ್ ತೋರಿಸೋದು ಕೂಡ ಬಹಳ ಚೆನ್ನಾಗೈತಿ. ಬಿಕಾಸ್ ಅವನಿಗೆ ಗ್ಯಾಂಗ್ಸ್ಟರ್ ಆಗ್ಬೇಕು ಅನ್ನೋ ಆಸೆ ಎಷ್ಟರ ಮಟ್ಟಿಗೆ ಐತೆ ಅಂದ್ರೆ ಅದಕ್ಕೋಸ್ಕರ ಅವ್ನು ಯಾರಿಗ್ ಬೇಕಾದ್ರೂ ಚೀಟ್ ಮಾಡಕ್ ರೆಡಿ, ಮತ್ತೆ ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳೋಕು ರೆಡಿ. ರಾಯನ್ ನ ದೊಡ್ಡ ಗ್ಯಾಂಗ್ಸ್ಟರ್ ಮಾಡೋದ್ರಲ್ಲಿ ಅವ್ನ ವಿಲ್ ಪವರ್ ಎಂತ ದೊಡ್ಡ ರೋಲ್ ನ ಪ್ಲೇ ಮಾಡೈತು, ಅದಕ್ಕಿಂತ ಇಂಪಾರ್ಟೆಂಟ್ ರೋಲ್ ನ ನಯನ್ತಾರಾ ಅವರ ಕ್ಯಾರೆಕ್ಟರ್ ಇಲ್ಲಿ ಪ್ಲೇ ಮಾಡೈತಿ. ಆಕ್ಚುಲಿ ನಯನ್ತಾರಾ ಅವರು ಪ್ಲೇ ಮಾಡಿರುವಂತ ಕ್ಯಾರೆಕ್ಟರ್ ಒಂದು ಕಿಂಗ್ ಮೇಕರ್ ರೀತಿಯ ಕ್ಯಾರೆಕ್ಟರ್ ಅಂತಾನೆ ನಾವು ಹೇಳ್ಬೋದು. ಸ್ಟೋರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ರಾಯನ್ ಕ್ಯಾರೆಕ್ಟರ್ ಗೆ ತುಂಬಾನೇ ವೇಟೇಜ್ ಸಿಗೋದು ಮತ್ತೆ ಎಮೋಷನಲ್ ಎಲಿಮೆಂಟ್ಸ್ ಗಳೇ ಆಡ್ ಆಗೋದು ಕಿಯಾರಾ ಅಡ್ವಾನಿ ಅವರ ಎಂಟ್ರಿ ಆದ್ಮೇಲೆ. ಇವರಿಬ್ರು ಪರಿಚಯ ಪ್ರೀತಿಯಾಗಿ ಕನ್ವರ್ಟ್ ಆಗಿ ನೆಕ್ಸ್ಟ್ ಇವ್ರ ನಡುವೆ ಬರುವಂತ ಇಂಟಿಮೇಟ್ ಸೀನ್ಸ್ ಗಳು ಮತ್ತೆ ರೊಮ್ಯಾಂಟಿಕ್ ಸೀನ್ಸ್ ಗಳು ಸಿನಿಮಾಟೋಗ್ರಫಿ ವೈಸ್ ಬಹಳ ಬ್ಯೂಟಿಫುಲ್ ಆಗದವು. ಇನ್ನು ನೀವೇನಾದ್ರೂ ನಿಮ್ ಫ್ಯಾಮಿಲಿ ಜೊತೆಗೆ ಹೋಗಿ ಈ ಫಿಲ್ಮ್ ನ ನೋಡ್ಬೇಕಂತ ಅನ್ಕೊಂಡಿದ್ರೆ ಅಥವಾ ಫ್ಯಾಮಿಲಿ ಜೊತೆಗೆ ಹೋಗಿ ಈ ಫಿಲ್ಮ್ ನ ನೋಡ್ತಿದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಅಥವಾ ಜಾಸ್ತಿನೇ ಅನ್ಕಂಫರ್ಟಬಲ್ ನೀವು ಫೀಲ್ ಆಗ್ಬೋದು ಇಲ್ಲಿ. ಬಟ್ ಫ್ರೆಂಡ್ಸ್ ಜೊತೆ ಇಲ್ಲಾಂದ್ರೆ ಒಬ್ಬರೇ ಹೋಗಿರಿ ಈ ಫಿಲ್ಮ್ ನೋಡಕಂದ್ರ ಈ ಸೀನ್ಸ್ ಗಳನ್ನ ಪಕ್ಕಾ ಎಂಜಾಯ್ ಮಾಡ್ತೀರಿ. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಸ್ಟೋರಿಲಿ ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್ ಮತ್ತೆ ಹುಮಾ ಖುರೇಶಿ ಅವರ ಕ್ಯಾರೆಕ್ಟರ್ಸ್ ಗಳ ಎಂಟ್ರಿ ಆಕತಿ. ಆಕ್ಚುಲಿ ಇವ್ರು ಪ್ಲೇ ಮಾಡಿರಂತ ಕ್ಯಾರೆಕ್ಟರ್ಸ್ ಗಳಿಗೂ ಕೂಡ ಒಂದ್ ಲೆವೆಲ್ ಇನ್ ವೇಟೇಜ್ ಐತಿ ಫಿಲ್ಮ್ ನಾಗ. ಆಮೇಲೆ ಕ್ಯಾರೆಕ್ಟರ್ಸ್ ಗಳು ಸುಮ್ನೆ ಬಂದು ಹಂಗೆ ಪಾಸ್ ಆಗಲ್ಲ, ಸ್ಟೋರಿಗೆ ಇಂಪಾರ್ಟೆನ್ಸ್ ನ ಆಡ್ ಮಾಡ್ತಾನೆ ಇರ್ತವು. ಸೊ ಈ ಎಲ್ಲಾ ಕ್ಯಾರೆಕ್ಟರ್ಸ್ ಗಳು ರಾಯನ್ ಮ್ಯಾಗ ಹೆಂಗ ಇಂಪ್ಯಾಕ್ಟ್ ಗಳನ್ನ ಮಾಡ್ತಾವು, ಮತ್ತೆ ರಾಯನ್ ಇಂದ ಇವ್ರಿಗೆ ಏನ್ ಪ್ರಾಬ್ಲಮ್ಸ್ ಗಳು ಹಾಕವು, ಮತ್ತೆ ಇವರಿಂದ ರಾಯನ್ ಗೆ ಏನ್ ಮೆಂಟಲ್ ಪ್ರಾಬ್ಲಮ್ಸ್ ಗಳು ಹಾಕವು ಅನ್ನೋದು ಸ್ಟೋರಿ ನೋಡಿದಾಗ ನಿಮಗೆ ಗೊತ್ತಾಗತಿ. ಆಮೇಲೆ ಇದನ್ನ ಬರೀ ಒಂದು ಗ್ಯಾಂಗ್ಸ್ಟರ್ ಮೂವಿ ತರ ಟ್ರೀಟ್ ಮಾಡೋದ್ರ ಬದಲಿ ಗೀತು ಮೋಹನ್ ದಾಸ್ ಅವರು ಹ್ಯೂಮನ್ ಎಮೋಷನ್ಸ್ ಗಳನ್ನ ಮತ್ತೆ ಎಲಿಮೆಂಟ್ಸ್ ಗಳನ್ನ ಬಹಳ ಚೆನ್ನಾಗಿ ಆಡ್ ಮಾಡ್ಯಾರ ಇಲ್ಲಿ. ರಾಯ ಮತ್ತೆ ಈ ಫಿಮೇಲ್ ಲೀಡ್ಸ್ ಗಳ ನಡುವೆ ಬರುವಂತ ಎಮೋಷನಲ್ ಸೀನ್ಸ್ ಗಳನ್ನ ಆಗ್ಲಿ ಮತ್ತೆ ಎಮೋಷನ್ಸ್ ಆಗ್ಲಿ ಬಹಳ ಚೆನ್ನಾಗಿ ಕನ್ವೆ ಆಗತ್ತೆ ಆಡಿಯನ್ಸ್ ಗಳಿಗೆ. ಇನ್ನು ಎಮೋಷನಲ್ ಸೀನ್ಸ್ ಗಳಲ್ಲಿ ಮತ್ತೆ ಹೈ ಇಂಟೆನ್ಸಿಟಿ ಇರುವಂತ ಸೀನ್ಸ್ ಗಳಲ್ಲಿ ಯಶ್ ಅವರು ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ಯಾರ. ಬರೀ ಹೀರೋಯಿಸಂ ತೋರಿಸುವಂತ ಹೀರೋ ನಾನಲ್ಲ, ಒಳ್ಳೆ ಆಕ್ಟರ್ ಕೂಡ ಅನ್ನೋದನ್ನ ಅವ್ರು ಇಲ್ಲಿ ಪ್ರೂವ್ ನ ಮಾಡ್ಯಾರ. ಬಿಕಾಸ್ ಎಮೋಷನಲ್ ಸೀನ್ಸ್ ಗಳನ್ನ ನೋಡಕರ ನಿಮಗೆ ಕೂಡ ಅನ್ಸತಿ ಬಹಳ ಚೆನ್ನಾಗದವು ಸೀನ್ಸ್ ಗಳು ಆಕ್ಟಿಂಗ್ ವೈಸ್ ಅಂತ. ಆಮೇಲೆ ಫಿಲ್ಮ್ ನ ನೋಡಕ್ ಹೋಗಕ್ಕಿಂತ ಮುಂಚೆ ಇದೊಂದು ಎ ಸರ್ಟಿಫಿಕೇಟ್ ತಗೊಂಡಿರುವಂತ ಫಿಲ್ಮ್ ಅನ್ನೋ ವಿಷಯನ ತಲೆಯಲ್ಲಿ ಇಟ್ಕೊಳ್ರಿ. ಯಾಕಂದ್ರೆ ವೈಲೆನ್ಸ್ ಮತ್ತೆ ಅಡಲ್ಟ್ ಸೀನ್ಸ್ ಗಳು ಇರೋದ್ರಿಂದ ಕೆಲವೊಬ್ಬರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಇನ್ನು ರಾಯನ್ ಕ್ಯಾರೆಕ್ಟರ್ ಗೆ ಯಾರನ್ನೇ ಆದ್ರೂ ಅಟ್ರಾಕ್ಟ್ ಮಾಡೋ ಒಂದು ಚಾರ್ಮ್ ಐತಿ, ಮತ್ತೆ ಆ ಚಾರ್ಮ್ ನ ಯಶ್ ಅವರು ಥ್ರೂ ಔಟ್ ದ ಫಿಲ್ಮ್ ಬಹಳ ಚೆನ್ನಾಗಿ ಕ್ಯಾರಿ ಮಾಡ್ಯಾರ. ಆಮೇಲೆ ಇದೇ ಚಾರ್ಮ್ ನ ಯೂಸ್ ಮಾಡ್ಕೊಂಡೆ ರಾಯ ಹುಡುಗಿರ್ನ ಬೆಳೆಸ್ಕೊಳೋದು. ಇನ್ನು ಫಿಲ್ಮ್ ಒಳಗಡೆ ಯಶ್ ಅವ್ರು ಪ್ಲೇ ಮಾಡಿರುವಂತ ಟಿಕೆಟ್ ನ ಎಂಟ್ರಿ ಆದ್ಮೇಲೆ ಫಿಲ್ಮ್ ನೆಕ್ಸ್ಟ್ ಲೆವೆಲ್ ಹೋತು. ಬಿಕಾಸ್ ರಾಯ ಎಷ್ಟರ ಮಟ್ಟಿಗೆ ವೈಲೆನ್ಸ್ ನ ಮಾಡ್ತಾನೋ ಟಿಕೆಟ್ ಅದಕ್ಕಿಂತ ಜಾಸ್ತಿ ವೈಲೆನ್ಸ್ ನ ಮಾಡ್ತಾನ. ಇದಕ್ಕೆ ಮೇನ್ ರೀಸನ್ ಟಿಕೆಟ್ ನ ಚೈಲ್ಡ್ಹುಡ್ ಅನ್ನೋದನ್ನ ಬಹಳ ಪ್ರಾಪರ್ ಆಗಿ ತೋರ್ಸಾರ. ಬಿಕಾಸ್ ಅವ್ನ ಚೈಲ್ಡ್ಹುಡ್ ಬಹಳ ಟ್ರಾಮ್ಯಾಟಿಕ್ ಆಗಿರ್ತತಿ. ಇದರಿಂದಾಗಿ ಟಿಕೆಟ್ ಬಹಳ ಇನ್ಸೆನ್ಸಿಟಿವ್ ಇರ್ತಾನ, ಮತ್ತೆ ಯಾರನ್ನಾದ್ರೂ ಸಾಯಿಸೋಕು ಮುಂಚೆ ಒಂದ್ಸಲನೂ ಯೋಚನೆ ಮಾಡಲ್ಲ. ಆಮೇಲೆ ಅವ್ನು ಮಾಡುವಂತ ಕೆಲಸಗಳಾಗ್ಲಿ ಮತ್ತೆ ಅವ್ನ ಬಿಹೇವಿಯರ್ ಆಗ್ಲಿ ಬಹಳಷ್ಟು ಅನ್ಪ್ರೆಡಿಕ್ಟಬಲ್ ಆಗಿರ್ತತಿ. ಇನ್ನು ರಾಯನ್ ಕ್ಯಾರೆಕ್ಟರ್ ನ ಯಶ್ ಅವರು ಹೇಗೆ ಪ್ಲೇ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಟಿಕೆಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಯಾರ. ಟಿಕೆಟ್ ಮತ್ತೆ ರಾಯನ್ ಕ್ಯಾರೆಕ್ಟರ್ ನ ಕಂಪೇರ್ ಮಾಡಿ ನೋಡಿದ್ರೆ ನನಗೆ ಇಷ್ಟ ಆಗಿದ್ದು ಟಿಕೆಟ್ ಇನ್ ಕ್ಯಾರೆಕ್ಟರ್. ಇನ್ನು ಟಿಕೆಟ್ ಇನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಕ್ಕೆ ಯಶ್ ಅವ್ರಿಗೆ ಕೊಟ್ಟಿರೋ ಲುಕ್ ಮಾತ್ರ ಬಹಳ ಚೆನ್ನಾಗಿ ಮತ್ತೆ ಬಹಳ ಶಾರ್ಪ್ ಆಗೈತಿ. ಲಾಸ್ಟ್ ಟೈಮ್ ಕರ್ನಾಟಕ ಜನರು ಮತ್ತೆ ಯಶ್ ಅವರ ಫ್ಯಾನ್ಸ್ ಗಳು ಅವ್ರನ್ನ ಈ ರೀತಿ ನೋಡಿದ್ದು 2016 ರಿಲೀಸ್ ಆದಂತ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಅನ್ನೋ ಫಿಲ್ಮ್ ನಲ್ಲಿ. ಆಲ್ಮೋಸ್ಟ್ 10 ವರ್ಷ ಆದ್ಮೇಲೆ ಅದೇ ಲುಕ್ ನಲ್ಲಿ ಯಶ್ ಅವ್ರನ್ನ ನೋಡಿ ಅವ್ರ ಫ್ಯಾನ್ಸ್ ಗಳಿಗಂತೂ ಬಹಳ ಖುಷಿ ಆಗಿರ್ತತಿ. ಇನ್ನು ಸ್ಟೋರಿಲಿ ಯಾವಾಗ ಟಿಕೆಟ್ ನ ಎಂಟ್ರಿ ಮತ್ತೆ ಅವ್ನ ಫೈಟ್ ಸೀನ್ಸ್ ಗಳು ಬರ್ತಾವ ಅವಾಗ ನೆಕ್ಸ್ಟ್ ಲೆವೆಲ್ ಇನ್ ಕಿಕ್ ಸಿಕ್ತತಿ ನಿಮಗೆ ನೋಡ್ಬೇಕಾದ್ರೆ ಥಿಯೇಟರ್ ಆಗ. ಇನ್ನು ಫಾರೆಸ್ಟ್ ನಲ್ಲಿ ಬರುವಂತ ಟಿಕೆಟ್ ನ ಫೈಟ್ ಸೀನು ಮತ್ತೆ ಅಲ್ಲಿ ನಡೆಯುವಂತ ವೈಲೆನ್ಸ್ ಕೂಡ ಬಹಳ ಬ್ರೂಟಲ್ ಆಗಿತ್ತು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರ ಈ ಫಿಲ್ಮ್ ನ ಒಂದೇ ಟೈಮ್ ನಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಶೂಟ್ ಮಾಡ್ಯಾರ ಇವರು. ಇದರಿಂದಾಗಿ ಈ ಫಿಲ್ಮ್ ನ ನೀವು ಕನ್ನಡದಾಗ ನೋಡಕರ ನಿಮಗೆ ಏನು ಅನ್ಸಲ್ಲ, ಡಬ್ಬಿಂಗ್ ಎಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗಿರ್ತೈತಿ. ಕೆಲವು ಕಡೆ ಸ್ವಲ್ಪ ಇದಾಗಬಹುದು ಬಟ್ ಚೆನ್ನಾಗೈತೆ ಆಲ್ಮೋಸ್ಟ್. ಇನ್ನು ಈ ಫಿಲ್ಮಿನ ಇಂಗ್ಲಿಷ್
ಇಂಗ್ಲಿಷ್ ಟ್ರೇಲರ್ ನೋಡಿದ್ರು ಕೂಡ ನಿಮಗೆ ಬಹಳ ಚೆನ್ನಾಗೈತಿ ಅಂತ ಅನಿಸ್ತೈತಿ. ಇಂಗ್ಲಿಷ್ ಮತ್ತೆ ಕನ್ನಡ ಬಿಟ್ಟು ಬೇರೆ ಎಲ್ಲಾ ಭಾಷೆಗೂ ಇವರು ಈ ಫಿಲ್ಮ್ ನ ಡಬ್ ಮಾಡ್ಯಾರ. ಹಿಂದಿ ಭಾಷೆಗೂ ಇವ್ರು ಡಬ್ ಮಾಡ್ಯಾರ. ಒಂದ್ಸಲ ನೀವು ಯೂಟ್ಯೂಬ್ ನಾಗ ಹೋಗಿ ಇದ್ರದ್ದು ಹಿಂದಿ ಟ್ರೇಲರ್ ನ ನೋಡ್ರಿ, ಬಹಳ ಕೆಟ್ಟದಾಗೈತಿ. ಅಕಸ್ಮಾತ್ ಹಿಂದಿ ಡಬ್ಬಿಂಗ್ ಏನಾದ್ರು ಕೆಟ್ಟದಾಗಿತ್ತಪ್ಪ ಅಂದ್ರೆ ಅಲ್ಲಿ ಆಡಿಯನ್ಸ್ ಇಂದ ಇವರಿಗೆ ಅಷ್ಟೊಂದು ಅಪ್ರಿಸಿಯೇಷನ್ ಸಿಗದೆ ಇರಬಹುದು, ಮತ್ತೆ ಅಲ್ಲಿ ರಿವ್ಯೂವರ್ಸ್ ಇಂದ ಸ್ವಲ್ಪ ಟ್ರೋಲ್ ಕೂಡ ಆಗಬಹುದು. ಇನ್ನು ಈ ವರ್ಷ ನಮ್ಮ ದೇಶದಲ್ಲಿ ರಿಲೀಸ್ ಆದಂತ ಒನ್ ಆಫ್ ದಿ ಬಿಗ್ಗೆಸ್ಟ್ ಫಿಲ್ಮ್ ಈ ಟಾಕ್ಸಿಕ್ ಫಿಲ್ಮ್, ಅಂಡ್ ಕರ್ನಾಟಕದಲ್ಲಿ ರಿಲೀಸ್ ಆದಂತ ಅತ್ಯಂತ ದೊಡ್ಡ ಫಿಲ್ಮ್ ಕೂಡ ಇದೆ ಈ ವರ್ಷದ್ದು. ಆಬ್ವಿಯಸ್ಲಿ ಯಶ್ ಅವರ ಫ್ಯಾನ್ಸ್ ಗಳಿಗಂತೂ ಈ ಫಿಲ್ಮ್ ಬಹಳನೇ ಇಷ್ಟ ಆಗತ್ತೆ, ಯಾಕಂದ್ರೆ ಅವ್ರನ್ನ ಆಲ್ಮೋಸ್ಟ್ ಇವರು 4 ವರ್ಷ ಆದ್ಮೇಲೆ ಸ್ಕ್ರೀನ್ ಮೇಲೆ ನೋಡ್ತಿರೋದು. ಬಟ್ ಒಂದತ್ರ ಇವ್ರಿಗೆ ಪ್ರಾಬ್ಲಮ್ ಆಗಬಹುದು, ಬಿಕಾಸ್ ಆಫ್ ಎ ಸರ್ಟಿಫಿಕೇಟ್ ಕೆಲವು ಫ್ಯಾಮಿಲಿ ಆಡಿಯನ್ಸ್ ಗಳನ್ನ ಇವ್ರು ಇಲ್ಲಿ ಮಿಸ್ ಮಾಡ್ಕೋಬಹುದು. ಇನ್ನು ವಿಜುವಲ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಫಿಲ್ಮ್ ನ ವಿಜುವಲ್ಸ್ ಬಹಳ ಚೆನ್ನಾಗದವು, ಯಾಕಂದ್ರೆ ಪ್ರತಿಯೊಂದು ಸೀನ್ ಕೂಡ ಬಹಳ ಗ್ರ್ಯಾಂಡ್ ಆಗಿ ಮತ್ತೆ ಬಹಳ ಲಕ್ಸುರಿಯಸ್ ಆಗಿ ಐತಿ. ಸಿನಿಮಾಟೋಗ್ರಫಿ ಅಂತೂ ಈ ಫಿಲ್ಮ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಐತಿ, ಯಾಕಂದ್ರೆ ಪ್ರತಿಯೊಂದು ಸೀನ್ ಅಲ್ಲಿ ಇವ್ರು ಫಿಕ್ಸ್ ಮಾಡಿರಂತ ಲೈಟಿಂಗ್ಸ್ ಆಗ್ಲಿ ಮತ್ತೆ ಕ್ಯಾಮ್ರಾ ಆಂಗಲ್ಸ್ ಆಗ್ಲಿ ಬಹಳ ಪರ್ಫೆಕ್ಟ್ ಆಗದವು. ಎಲ್ಲೂ ಕೂಡ ಕ್ಯಾಮ್ರಾ ಆಂಗಲ್ ಇದ್ಯಾಕೆ ಈ ತರ ಐತಿ ಅಂತ ಅನ್ಸ್ಲೇ ಇಲ್ಲ ನನಗೆ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ಈ ಫಿಲ್ಮ್ ನ ಸಿನಿಮಾಟೋಗ್ರಫರ್ ಆಗಿರುವಂತ ರಾಜೀವ್ ರವಿ ಅವರು. ಆಕ್ಚುಲಿ ಡೈರೆಕ್ಟರ್ ತಲೆಯಲ್ಲಿ ಏನ್ ಫ್ರೇಮ್ ಇತ್ತು ಅದನ್ನ ಆಸ್ ಇಟ್ ಈಸ್ ಇವರು ಕ್ಯಾಮ್ರಾ ಮೂಲಕ ಸ್ಕ್ರೀನ್ ಮೇಲೆ ತೋರ್ಸಾರ ಅಂತಾನೆ ನಾವ್ ಹೇಳ್ಬೋದು. ಯೂಶಲಿ ಡೈರೆಕ್ಟರ್ ಮತ್ತೆ ಸಿನಿಮಾಟೋಗ್ರಫರ್ ನಡುವೆ ಒಳ್ಳೆ ಕೆಮಿಸ್ಟ್ರಿ ಇದ್ರೆ ಬಹಳ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಆಕತಿ. ರಿಯಲ್ ಲೈಫ್ ನಲ್ಲಿ ಈ ಫಿಲ್ಮ್ ನ ಸಿನಿಮಾಟೋಗ್ರಫರ್ ರಾಜೀವ್ ರವಿ ಮತ್ತೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಗಂಡ ಹೆಂಡತಿ. ಮೋಸ್ಟ್ಲಿ ಇದು ಕೂಡ ಒಂದು ಎಲಿಮೆಂಟ್ ಇರಬಹುದು ಈ ಫಿಲ್ಮ್ ನ ಸಿನಿಮಾಟೋಗ್ರಫಿ ಆಗ್ಲಿ ಮತ್ತೆ ಕ್ಯಾಮ್ರಾ ವರ್ಕ್ ಆಗ್ಲಿ ಬಹಳ ಚೆನ್ನಾಗಿರೋದಕ್ಕೆ. ಇನ್ನು ಈ ಫಿಲ್ಮ್ ನ ಮೇನ್ ಹೈಲೈಟ್ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು, ಯಾಕಂದ್ರೆ ಅವರು ಸ್ಕ್ರೀನ್ ಪೂರ್ತಿ ಫಿಲ್ಮ್ ಮುಗಿಯೋವರೆಗೂ ಕೂಡ ಒಂದು ಆರಾನ ಮತ್ತೆ ಚಾರ್ಮ್ ನ ರಾಯನ್ ಕ್ಯಾರೆಕ್ಟರ್ ಮೂಲಕ ಕ್ಯಾರಿ ಥ್ರೂ ಮಾಡಿದ್ದಾರೆ. ಕೆಲವೊಂದ್ ಕಡೆ ನಿಮಗೆ ಕೆಜಿಎಫ್ ಫೀಲ್ ಬಂದ್ರು ಕೂಡ ನೀವು ರಾಯನ್ ಕ್ಯಾರೆಕ್ಟರ್ ನ ನೋಡ್ತಾ ನೋಡ್ತಾ ಸ್ಟೋರಿ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಕಂಪ್ಲೀಟ್ಲಿ ನೀವು ಬೇರೆ ವರ್ಲ್ಡ್ ಗೆ ಹೋಗ್ಬಿಡ್ತೀರಿ. ಇನ್ನು ಯಶ್ ಅವರು ರಾಯನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಬೇಕಾದ್ರೆ ನಿಮಗೆ ಅನ್ಸ್ತತಿ ಆಕ್ಚುಲಿ ಇಲ್ಲಿ ಮಾತಾಡ್ತಿರೋದು ಮತ್ತೆ ಬಿಹೇವ್ ಮಾಡ್ತಿರೋದು ರಾಯ ಅಂತ. ಆಮೇಲೆ ಯಶ್ ಅವರು ಟಿಕೆಟ್ ನ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಬೇಕಾದ್ರೆ ಇಲ್ಲಿ ಪ್ಲೇ ಮಾಡ್ತಿರೋದೇ ಬೇರೆ ವ್ಯಕ್ತಿ ಅಂತ ಅನಿಸ್ತತಿ, ಬಿಕಾಸ್ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ಯಾರ ಅವರು. ಎರಡು ಕ್ಯಾರೆಕ್ಟರ್ ಗಳು ಬೇರೆ ಬೇರೆ ಅಂತಾನೆ ಅನ್ಸ್ತತಿ ನಿಮಗೆ ನೋಡ್ಬೇಕಾರೆ. ಇನ್ನು ಯಶ್ ಅವರು ನಾರ್ಮಲ್ ಸೀನ್ಸ್ ಗಳಲ್ಲಿ ಏನ್ ಎಫರ್ಟ್ಸ್ ನ ಹಾಕಿ ಆಕ್ಟಿಂಗ್ ಮಾಡಿದಾರೋ ಅದಕ್ಕಿಂತ ಜಾಸ್ತಿ ಎಫರ್ಟ್ಸ್ ನ ಅವರು ಫೈಟ್ ಸೀನ್ಸ್ ಗಳಾಗ ಹಾಕ್ಯಾರ. ಬಿಕಾಸ್ ಆಕ್ಷನ್ ಸೀನ್ಸ್ ಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡಕರ ನಿಮಗೆ ಇವ್ರು ಹಾಕಿರುವಂತ ಎಫರ್ಟ್ಸ್ ಗಳು ಬಹಳ ಕ್ಲಿಯರ್ ಆಗಿ ಕಾಣಿಸ್ತತಿ. ಇದಕ್ಕೆ ನಾವು ಕ್ರೆಡಿಟ್ ನ ಜೆ ಪೆರ್ರಿ ಅವರಿಗೆ ಕೊಡಬೇಕು, ಯಾಕಂದ್ರೆ ಇವರು ಈ ಫಿಲ್ಮ್ ನ ಆಕ್ಷನ್ ಸೀನ್ಸ್ ಗಳನ್ನ ಬಹಳ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡ್ಯಾರ. ಜಾನ್ ವಿಕ್ ಮತ್ತೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಂತ ಅಮೇಜಿಂಗ್ ಆಕ್ಷನ್ ಫಿಲ್ಮ್ಸ್ ಗಳಿಗೆ ಇವರು ಕೊರಿಯೋಗ್ರಫಿ ಮಾಡಿದ್ರು ಇದಕ್ಕೂ ಮುಂಚೆ. ಇನ್ನು 90s ನ ವರ್ಲ್ಡ್ ನ ಇವರು ಬಹಳ ಚೆನ್ನಾಗಿ ತೋರ್ಸಾರ. ಇದಕ್ಕೆ ಮೇನ್ ರೀಸನ್ ಗೀತು ಮೋಹನ್ ದಾಸ್ ಅವರು. ಇವರು ಇದಕ್ಕೂ ಮುಂಚೆ ಲಯರ್ಸ್ ಡೈಸ್ ಅನ್ನೋ ಒಂದು ಚಿಕ್ಕ ಫಿಲ್ಮ್ ನ ಡೈರೆಕ್ಟ್ ಮಾಡಿದ್ರು. ಆಕ್ಚುಲಿ ಇದೇ ಫಸ್ಟ್ ಟೈಮ್ ಇವರು ಇಂತ ದೊಡ್ಡ ಬಜೆಟ್ ಮತ್ತೆ ಇಂತ ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ವರ್ಕ್ ನ ಮಾಡ್ತಿರೋದು. ಬಟ್ ಫಿಲ್ಮ್ ನೋಡ್ಬೇಕಾದ್ರೆ ಯಾವ್ದೋ ಬಹಳ ಎಕ್ಸ್ಪೀರಿಯನ್ಸ್ ಇರೋಂತ ಡೈರೆಕ್ಟರ್ ಈ ಫಿಲ್ಮ್ ತೆಗ್ದಾರೆ ಅಂತ ನಿಮಗೆ ಅನ್ಸ್ತತಿ, ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ಪ್ರತಿಯೊಂದು ಸೀನ್ ಕೂಡ ಇವರು ಡೈರೆಕ್ಟ್ ಮಾಡ್ಯಾರ. ಮತ್ತೆ ಅಲ್ಲಿ ನಡೆಯುವಂತ ಕಾನ್ವರ್ಸೇಷನ್ ಆಗಿರ್ಬೋದು ಮತ್ತೆ ಸ್ಟೋರಿನ ಆಗಿರ್ಬೋದು ಬಹಳ ಚೆನ್ನಾಗಿ ಬಿಲ್ಡ್ ಮಾಡ್ಯಾರ. ಇದರಿಂದಾನೇ ನಮಗೆ ಗೊತ್ತಾಗತ್ತೆ ಇವರಿಗೆ ಡೈರೆಕ್ಷನ್ ವೈಸ್ ಮತ್ತೆ ಸ್ಟೋರಿ ಮೇಲೆ ಎಷ್ಟೊಂದು ಒಳ್ಳೆ ಗ್ರಿಪ್ ಐತಿ ಅಂತ. ಇನ್ನು ಓವರ್ ಆಲ್ ಆಗಿ ಈ ಫಿಲ್ಮ್ ನ ನೋಡ್ಬೇಕಾದ್ರೆ ಇದೊಂದು ಕೇಯೋಟಿಕ್ ಸ್ಟೋರಿ ಅಂತ ನಿಮಗೆ ಅನ್ಸ್ತತಿ, ಬಿಕಾಸ್ ಸ್ಟೋರಿಲಿ ಬಹಳ ಫ್ಲಾಡ್ ಕ್ಯಾರೆಕ್ಟರ್ಸ್ ಗಳದವು, ಬಹಳ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾವು ಮತ್ತೆ ಅದಕ್ಕೆ ಅವರು ಕಾನ್ಸಿಕ್ವೆನ್ಸಸ್ ಕೂಡ ಎದುರಿಸ್ತಾವು. ಯಾಕಂದ್ರೆ ಈ ಕ್ಯಾರೆಕ್ಟರ್ಸ್ ಗಳು ಮಾಡುವಂತ ಪ್ರಾಬ್ಲಮ್ಸ್ ಗಳು ಮತ್ತೆ ಕ್ರಿಯೇಟ್ ಮಾಡುವಂತ ಸಿಚುವೇಶನ್ ಗಳಿಂದ ಬಹಳ ಕೆಟ್ಟ ಪರಿಣಾಮಗಳು ಆ ಕ್ಯಾರೆಕ್ಟರ್ಸ್ ಗಳ ಮೇಲೆ ಹಾಕವು. ಫಿಲ್ಮ್ ನಲ್ಲಿ ಇರುವಂತ ಮೇನ್ ಕ್ಯಾರೆಕ್ಟರ್ ಅಂದ್ರೆ ಯಶ್ ಅವ್ರು ಪ್ಲೇ ಮಾಡಿರುವಂತ ರಾಯನ್ ಕ್ಯಾರೆಕ್ಟರ್ ಪರ್ಫೆಕ್ಟ್ ಇಲ್ಲ. ಇದರಿಂದಾಗಿ ಬಹಳ ಪ್ರಾಬ್ಲಮ್ಸ್ ಗಳನ್ನ ಅವನು ಕ್ರಿಯೇಟ್ ಮಾಡ್ತಿರ್ತಾನೆ, ಆ ಪ್ರಾಬ್ಲಮ್ಸ್ ಗಳಿಗೆ ಪರಿಣಾಮನೂ ಅವನು ಎದುರಿಸ್ತಿರ್ತಾನೆ. ಸೊ ಸ್ಪಾಯ್ಲರ್ ಕೊಡ್ಲಿದಂಗೆ ನಾನು ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಸ್ಟೋರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ರಾಯ ಯಾವ ತರದ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾನೆ ಮತ್ತೆ ಏನೇನು ಅವ್ನ ಲೈಫ್ ನಲ್ಲಿ ಆಕತಿ ಅನ್ನೋದು ಈ ಫಿಲ್ಮಿನ ಮೇನ್ ಸ್ಟೋರಿ. ಇನ್ನು ಫಿಲ್ಮಿನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಎಡಿಟಿಂಗ್ ಕೂಡ ಬಹಳ ಚೆನ್ನಾಗಿತ್ತು. ಇದಕ್ಕೆ ಮೇನ್ ಕ್ರೆಡಿಟ್ ಹೋಗ್ಬೇಕಾಗಿರೋದು ಉಜ್ವಲ್ ಕುಲಕರ್ಣಿ ಅವರಿಗೆ. ಆಕ್ಚುಲಿ KGF 2 ಫಿಲ್ಮ್ ಕೂಡ ಇವರೇ ಎಡಿಟ್ ಮಾಡಿದ್ದು. ಇನ್ನೊಂದು ಶಾಕ್ ಆಗಂತ ವಿಷಯ ಏನಂದ್ರೆ ಈ ಹುಡುಗನಿಗೆ ಬರೀ 23 ವರ್ಷ. ಇನ್ನೊಂದು ಪ್ಲಸ್ ವಿಷಯ ಏನಂದ್ರೆ ಇವರು ಜೆನ್ಸಿಗೆ ಅಂದ್ರೆ ಈ ತರ ಯಂಗ್ ವಯಸ್ಸಿನ ಹುಡುಗರಿಗೆ ಎಡಿಟ್ ಮಾಡಕ್ ಕೊಟ್ಟಿರೋದ್ರಿಂದ ಇದು ನಮ್ ಜನರೇಷನ್ ಅವರಿಗೆ ಬಹಳ ಚೆನ್ನಾಗಿ ಕಾಣಿಸ್ತೈತಿ ನೋಡಕ ಸ್ಕ್ರೀನ್ ಮೇಲೆ. ಇನ್ನು ಎಲ್ಲದಕ್ಕಿಂತ ಜಾಸ್ತಿ ನಾನು ಇಂಪ್ರೆಸ್ ಆಗಿದ್ದು ಈ ಫಿಲ್ಮ್ ನ ಸೌಂಡ್ ಡಿಸೈನ್ ನ ನೋಡಿ. ಬಹಳಷ್ಟು ಜನ ಫಿಲ್ಮ್ ನ ರಿವ್ಯೂ ಮಾಡ್ಬೇಕಾದ್ರೆ ಅದ್ರಾಗಿರೋ ಸ್ಟೋರಿ ಬಗ್ಗೆ ಹೇಳ್ತಾರೆ, ಹೀರೋ ಹೀರೋಯಿನ್ ಬಗ್ಗೆ ಹೇಳಿ ಮುಗಿಸ್ತಾರೆ. ಬಟ್ ನಾನು ಇಲ್ಲಿ ಈ ಫಿಲ್ಮ್ ನಾಗ ಮಾಡಿರೋ ಸೌಂಡ್ ಡಿಸೈನ್ ಗೆ ಕ್ರೆಡಿಟ್ ನ ಕೊಡ್ಲೇಬೇಕು, ಯಾಕಂದ್ರೆ ಇವ್ರು ಸೌಂಡ್ ಡಿಸೈನ್ ನ ಎಷ್ಟೊಂದು ಚೆನ್ನಾಗಿ ಮಾಡ್ಯಾರಪ್ಪ ಅಂದ್ರೆ ಈ ಫಿಲ್ಮ್ ನಾಗ ಇರೋಂತ ಸೀನ್ಸ್ ಗಳನ್ನ ನೋಡಕರ ಆ ಸೀನ್ ನಲ್ಲಿ ಇರುವಂತ ಒಂದು ಪ್ಲೇಸ್ ಅಂದ್ರೆ ಆ ಒಂದು ಆಂಬಿಯನ್ಸ್ ನಿಮಗೆ ಫೀಲ್ ಆಕತಿ. ಫಾರ್ ಎಕ್ಸಾಂಪಲ್ ಸರ್ಕಸ್ ನ ಸೀನ್ ತೋರಿಸಬೇಕಾರ ಅಲ್ಲಿರುವಂತ ಆಂಬಿಯನ್ಸ್ ಆಗಿರ್ಬೋದು, ಸುತ್ತೋರ್ಲು ಸರೌಂಡಿಂಗ್ ಬರ್ತಿರೋಂತ ಸೌಂಡ್ ಆಗಿರ್ಬೋದು ಮತ್ತೆ ಜನರ ಸೌಂಡ್ ಆಗಿರ್ಬೋದು ಬಹಳ ಕ್ಲಿಯರ್ ಆಗಿ ಆಕ್ಯುರೇಟ್ ಆಗಿ ತೋರಿಸ್ಯಾರ ಇವರು. ಇನ್ನು ಫೈಟ್ ಸೀನ್ಸ್ ಗಳು ಮತ್ತೆ ವೈಲೆಂಟ್ ಸೀನ್ಸ್ ಗಳು ನಡೀತಿರ್ಬೇಕಾದ್ರೆ ಅಲ್ಲಿ ಸೌಂಡ್ ಯಾವ ತರ ಇರುತ್ತೆ ಅನ್ನೋದನ್ನ ಬಹಳ ಆಕ್ಯುರೇಟ್ ಆಗಿ ಕ್ಯಾಪ್ಚರ್ ಮಾಡಿ ತೋರಿಸ್ಯಾರ ಇವ್ರು ನಮಗೆ. ಇದರಿಂದಾಗಿ ಫಿಲ್ಮ್ ನ ನೋಡ್ಬೇಕಾದ್ರೆ ಫಿಲ್ಮ್ ಫೀಲ್ ಕೂಡ ಆಗತ್ತೆ ನಿಮಗೆ ಸೌಂಡ್ ಡಿಸೈನ್ ಮೂಲಕ. ಇನ್ನು ಈ ಫಿಲ್ಮ್ 90s ನಾಗ ನಡೆದಿರೋದ್ರಿಂದ ಆ ಟೈಮ್ ಪೀರಿಯಡ್ ನಾಗ ಕಾಸ್ಟ್ಯೂಮ್ಸ್ ಯಾವ ತರ ಇದ್ವು ಮತ್ತೆ ಕಾರ್ಸ್ ಗಳು ಯಾವ ತರ ಇದ್ವು ಅನ್ನೋದನ್ನು ಇವ್ರು ಬಹಳ ಚೆನ್ನಾಗಿ ಮತ್ತೆ ಪರ್ಫೆಕ್ಟ್ ಆಗಿ ತೋರಿಸ್ಯಾರ. ಬಟ್ ಕೆಲವು ಕಡೆ ಅನ್ಸತಿ ಇದು ಮಿಸ್ಫಿಟ್ ಐತಿ, ಇದು ಇರಬಾರ್ದಿತ್ತು ಆ ಟೈಮ್ ಪೀರಿಯಡ್ ನಾಗ ಅಂತ. ಬಟ್ ಸ್ಟಿಲ್ ಅದನ್ನ ನೀವು ಒಪ್ಕೊಂತೀರಿ ಬಿಕಾಸ್ ಸ್ಟೋರಿ ಅಷ್ಟರ ಮಟ್ಟಿಗೆ ಚೆನ್ನಾಗೈತಿ. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದ್ರ ಬಹಳ ಹತ್ರ ಮ್ಯೂಸಿಕ್ ನನಗೆ ಮಿಡ್ ಅನ್ಸ್ತು. ಕೆಲವು ಕಡೆ ಬಹಳ ಚೆನ್ನಾಗೈತಿ ಮತ್ತೆ ಕೆಲವು ಕಡೆ ಬಹಳ ಮಿಡ್ ಅನ್ಸ್ತು. ಬಹಳ ನನಗೆ ಅಷ್ಟೊಂದೇನು ಕನೆಕ್ಟ್ ಆಗ್ಲಿಲ್ಲ ಸ್ಪೆಷಲಿ ನನಗೆ, ಬಿಕಾಸ್ KGF ಮತ್ತೆ ಈ ಫಿಲ್ಮ್ ಗೆ ಮ್ಯೂಸಿಕ್ ಕೊಟ್ಟಿರೋದು ಒಬ್ರೆ ರವಿ ಬಸ್ರೂರ್ ಅವರು. KGF ಕೊಟ್ಟಿದ್ದಂತ ಮ್ಯೂಸಿಕ್ ಅವರು ಬಹಳ ಚೆನ್ನಾಗಿತ್ತು, ಇದ್ರಾಗ ಅಷ್ಟೊಂದು ನನಗೆ ಅನ್ಸ್ಲಿಲ್ಲ, ಫೀಲ್ ಆಗ್ಲಿಲ್ಲ ಅಷ್ಟು ಚೆನ್ನಾಗಿ. ಇನ್ನು CJ ವಿಷಯಕ್ಕೆ ಬಂದ್ರೆ
ಅದು ಕೂಡ ಕೆಲವು ಹತ್ರ ಎವಿಡೆಂಟ್ಲಿ ಕಾಣಿಸ್ತೈತಿ ಇದು ಬಹಳ ಫೇಕ್ ಅಂತ ಒಂದು. ಬಟ್ ಸ್ಟೋರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೀವು ಅದ್ರಾಗ ಇನ್ವಾಲ್ವ್ ಆಗಿರೋದ್ರಿಂದ ಅದನ್ನ ನೀವು ಈಸಿಲಿ ಇಗ್ನೋರ್ ಕೂಡ ಮಾಡ್ತೀರಿ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಇದು ಒಂದು ಪ್ರಾಪರ್ ಕಮರ್ಷಿಯಲ್ ಮಸಾಲಾ ಫಿಲ್ಮ್ ಅಂತಾನೆ ಹೇಳ್ಬೋದು. ಇನ್ನು ಈ ಫಿಲ್ಮ್ ನ ಮೇನ್ ಹೈಲೈಟ್ ರಾಯ ಅಂದ್ರೆ ಯಶ್ ಅವ್ರು ಪ್ಲೇ ಮಾಡಿರೋಂತ ಕ್ಯಾರೆಕ್ಟರ್ ಮತ್ತೆ ಅವರ ಒಂದು ಆರ್ ಆಗಿರ್ಬೋದು. 4 ವರ್ಷ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕೆ ಜನರಿಗಂತೂ ಬಹಳ ಖುಷಿ ಆಗತೈತಿ, ಎಸ್ಪೆಷಲಿ ಕರ್ನಾಟಕದ ಜನರಿಗೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಟೈಮ್ ನಾಗ ಈ ಫಿಲ್ಮಿನ ಅವಶ್ಯಕತೆ ಬಹಳ ಜಾಸ್ತಿ ಇತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಬಿಕಾಸ್ ಈ ವರ್ಷ ಹೇಳ್ಕೆನಂತ ಫಿಲ್ಮ್ಸ್ ಗಳು ಕರ್ನಾಟಕದಾಗಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗಾಗ್ಲಿ ಯಾವ್ದು ಬಂದಿರಲಿಲ್ಲ, ಬಂದವು ಕೂಡ ಎಲ್ಲ ಬಹಳ ಫ್ಲಾಪ್ ಆಗಿದ್ವು. ಇದರಿಂದಾಗಿ ಈ ಟೈಮ್ ಪೀರಿಯಡ್ ಈ ಫಿಲ್ಮ್ ಬಂದು ಬಹಳ ಒಳ್ಳೆ ಕೆಲಸನ ಮಾಡೈತಿ. ಬಿಕಾಸ್ ಜನರು ಥಿಯೇಟರ್ ಅಷ್ಟೊಂದು ಜನ ತುಂಬಿರೋದನ್ನ ನಾನು ಇವತ್ತೇ ಕನ್ನಡ ಫಿಲ್ಮಿಗೆ ಈ ಲೆವೆಲ್ಗೆ ನೋಡಿದ್ದು. ಆಮೇಲೆ ಬುಕ್ ಮೈ ಶೋ ಆಗ್ಲಿ ಮತ್ತೆ ಡೈರೆಕ್ಟ್ ಆಗಿ ಥಿಯೇಟರ್ ಹತ್ರ ಹೋದ್ರು ಕೂಡ ನಿಮಗೆ ಈ ಫಿಲ್ಮಿನ ಟಿಕೆಟ್ ಸಿಗಾಕತ್ತಿದ್ದಿಲ್ಲ. ನಾನು ಕೂಡ ಈ ಫಿಲ್ಮಿನ ಟಿಕೆಟ್ ನ ಬ್ಲಾಕ್ ನಾಗ ತಗೊಂಡೇ ನೋಡಿದ್ದು. ಸೊ ಇದರಿಂದಾನೇ ನನಗೆ ಅರ್ಥ ಆಯ್ತು ಈ ಫಿಲ್ಮಿನ ಕ್ರೇಜ್ ಆಗ್ಲಿ ಮತ್ತೆ ಯಶ್ ಅವರ ಕ್ರೇಜ್ ಆಗ್ಲಿ ಯಾವ ಲೆವೆಲ್ಗೆ ಐತಿ ಅಂತ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ ಫಿಲ್ಮ್ ನನಗೆ ಇಷ್ಟ ಆಯ್ತು. ನೀವು ಕೂಡ ಈ ಫಿಲ್ಮ್ ನ ಥಿಯೇಟರ್ ಹೋಗಿ ನೋಡ್ರಿ. OTT ಬಂದ್ಮೇಲೆ ನಾನು ನೋಡ್ತೀನಿ ಅಂತ ನೀವು OTT ಬಂದ್ಮೇಲೆ ನೋಡಿದ್ರೆ ಅಷ್ಟೊಂದು ಫೀಲ್ ಆಗಲ್ಲ. ಬಿಕಾಸ್ ಥಿಯೇಟರಿನ ಎಕ್ಸ್ಪೀರಿಯನ್ಸೇ ಬೇರೆ. ಈ ತರದ ಫಿಲ್ಮ್ಗಳೇ ಆ ಎಕ್ಸ್ಪೀರಿಯನ್ಸ್ ನ ಕೊಡೋದು. ಇನ್ನು ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ನಿಮಗೆ ಏನ್ ಅನ್ಸ್ತು ಟಾಕ್ಸಿಕ್ ಫಿಲ್ಮ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾನ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.